Brahmin's Cafe, Brahmin's Cafe. ಯಶೋದಾ, ಯಶೋದಮ್ಮ, ಯಶೋದಾ. ವಸಂತ, ಯಾಕೆ ಯಶೋದಾ ನನ್ನ ನೋಡಿ ಹೆದರ್ತಾ ಇದೀಯಾ? ಹೆದರ್ಕೋಬೇಡ, ನಾನೇನು ನಿನ್ನ ಹತ್ರ ದುಡ್ಡು ಕೇಳಕ್ಕೆ ಬಂದಿಲ್ಲ. ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಕ್ಕೆ ಬಂದಿದ್ದೀನಿ. ಆವತ್ತು ನಾನು ನಿನಗೆ ದುಡ್ಡು ಕೇಳಿದೆ, ನೀನು ಕೊಟ್ಟಿಲ್ಲ ಅನ್ನೋ ಸಿಟ್ಟಿಗೆ ಇದನ್ನು ನಾನು ಕದ್ಕೊಂಡು ಹೋದೆ. ಆದರೆ ಇದನ್ನು ಮನೆಗೆ ತಗೊಂಡು ಹೋದಾಗಿಂದನೂ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಾನೇ ಇದೆ. ಯಾರ್ದೋ ಮನೆ ಬೆಳಕಾರಿಸಿ ನಮ್ಮನೆ ಬೆಳಗ್ಸಕ್ಕೆ ಹೋದರೆ ಆಗತ್ತಾ ಯಶೋದ? ದೇವರು ನನಗೆ ಮೇಲಿನ ಮೇಲೆ ಶಿಕ್ಷೆ ಕೊಡ್ತಾನೇ ಹೋದ. ತಗೊಳಮ್ಮ, ನನಗಿದ್ರ ಸಾವಾಸನೇ ಬೇಡ. ನಿಮ್ಮನೆ ಲಕ್ಷ್ಮಿ ನಿಮ್ಮನೇಲೇ ಇರಲಿ, ಅದೇ ಶೋಭೆ. ಇದನ್ನ ಎಲ್ಲಿ ಬೇಕಾದ್ರೂ ಪರೀಕ್ಷೆ ಮಾಡಿಸಿ, ಇದ್ರಲ್ಲಿ ಏನು ಮೋಸ ಇಲ್ಲಪ್ಪ. ಹಾ, ಅಯ್ಯೋ ಅದಕ್ಕಲ್ಲ, ನೀನಲ್ಲಾಗಿರೋ ಈ ಬದಲಾವಣೆ ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ. ನಿನ್ ಪಾಲಿಗೆ ನಾನೊಬ್ಳು ಸಮಸ್ಯೆ ಆಗಿದ್ದೆ ಅಲ್ವಾ ಯಶೋದ? ಹೌದು, ಯಾವಾಗ್ಲೂ ಆತಂಕದಲ್ಲೇ ಇರ್ತಾ ಇದ್ದೆ. ಇನ್ಮೇಲೆ ನಾನು ತೊಂದರೆನೇ ಕೊಡಲ್ಲ ಯಶೋದ, ನನ್ನ ನಂಬು. ಖಂಡಿತ ನಂಬ್ತೀನಿ ವಸಂತ. ಹೌದು, ಎಲ್ಲಿ ನಿನ್ ಮಗಳು ಕಾಣಿಸ್ತಾ ಇಲ್ಲ? ಆಚೆ ಹೋಗಿದ್ದಾಳೆ. ಪಾಪ, ಅವಳಿಗೂ ವಯಸ್ಸಾಗ್ತಾ ಬರ್ತಾ ಇದೆ. ನಿನ್ ಮಗಳಿಗೆ ಮದ್ವೆ ಮಾಡ್ಬೇಕು ಅನ್ನೋ ಯೋಚನೆ ಇದೆಯೋ ಇಲ್ವೋ? ಮಾಡದೇ ಇದ್ರೆ ಹೇಗೆ ವಸಂತ, ಈ ವರ್ಷ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಹಾಗಾದ್ರೆ ಅವಳು ಜಾತಕ ಕೊಡು. ನನ್ಗೆ ಗೊತ್ತಿರೋ ಪೈಕಿ ವರಗಳಿದ್ದಾರೆ, ನಾನು ಹುಡುಕ್ತೀನಿ. ಅಯ್ಯೋ ಅದಕ್ಕೇನಂತೆ, ಈಗಲೇ ತರ್ತೀನಿ. ಸರಿ. ವಸಂತ, ತಗೋ ನನ್ನ ಮಗಳ ಜಾತಕ. ಇನ್ಮೇಲೆ ಇದು ಕರ್ಣ ಜಾತಕ ಅಲ್ವೇ ಕಮಂಗಿ, ನನ್ನ ಮೊಮ್ಮಗಳ ಜಾತಕ. ಯಶೋದ, ನಾನು ನಿನ್ ಬರ್ಲಾ? ಇರು ವಸಂತ, ಕಾಫಿ ತರ್ತೀನಿ. ಅದೆಲ್ಲ ಏನು ಬೇಡ, ನಿನ್ ಮಗಳಿಗೊಂದು ಒಳ್ಳೆ ಸಂಬಂಧ ನೋಡಿ ದಾರಿ ಮಾಡ್ತೀನಿ. ಆಮೇಲೆ ಇವೆಲ್ಲ ಇದ್ದಿದ್ದೆ. ನನಗೊಬ್ರು ಜೋಯಿಷರು ಗೊತ್ತಿದ್ದಾರೆ, ಅವ್ರಿಗೆ ಇದನ್ನು ತೋರಿಸ್ತೀನಿ. ಏನಾದ್ರು ಸಣ್ಣ ಪುಟ್ಟ ದೋಷ ಇದ್ರೆ ಅದಕ್ಕೆ ಪರಿಹಾರನೂ ಹೇಳ್ತಾರೆ. ನಾನು ಇವಳ ಜಾತಕನ ಯಾತ್ರ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಅವ್ರು ಏನ್ ಹೇಳ್ತಾರೆ ಅಂತ ನೀನೇ ಕೇಳ್ಬಿಟ್ಟು ಹೇಳು. ಸರಿ, ನಾನು ಬರ್ಲಾ? ಹಾ. Om Namo Shankara.
ರೀ, ಆ ಜಾತಕನ ನಿಮ್ ಕೈಗೆ ತಗೊಳ್ತಿದ್ದ ಹಾಗೆ ನಿಮ್ಮಲ್ಲಿ ಏನೋ ಒಂಥರ ಬದಲಾವಣೆ ಆಯ್ತಲ್ಲ, ಅದನ್ನ ಇನ್ನೂ ಸರಿಯಾಗಿ ತಾಳೆನೆ ಹಾಕಿಲ್ಲ ಅಂದ್ರೂ ನಿಮ್ ಮುಖದಲ್ಲಿ ಏನೋ ಒಂಥರ ತೇಜಸ್ ಕಾಣಿಸ್ತಾ ಇದೆಯಲ್ಲ ರೀ? ನಿಜ ಶಾಂತ, ಈ ಜಾತಕ ನಾನು ಕೈಗೆ ತಗೊಂತಿದ್ದ ಹಾಗೆ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಒಳಗೆ ಒಂದು ಅನುಭೂತಿ, ಒಂದು ವಿಶೇಷವಾದ ಅನುಭವ ಆಯಿತು. ಈ ಜಾತಕ ಸ್ಥಳಿಗೂ ನನಗೂ 7 ಜನ್ಮಗಳ ಸಂಬಂಧ ಇದೆ ಅನ್ನೋ ಭಾವ. ಇಲ್ಲಿವರೆಗೂ ಸಾವಿರಾರು ಜಾತಕಗಳನ್ನ ಸ್ಪರ್ಶಿಸಿರೋ ಈ ಕೈಗೆ, ನೋಡಿರೋ ಈ ಕಣ್ಣುಗಳಿಗೆ ಈ ಅನುಭವ ಆಗಿರ್ಲಿಲ್ಲ ಶಾಂತ. ಖಂಡಿತವಾಗ್ಲೂ ಮುಂದೆ ಆಗೋದಿಲ್ಲ. ಸೌಂದರ್ಯ ನಿಮ್ ರಕ್ತ ಹಂಚ್ಕೊಂಡು ಹುಟ್ಟಿದ ಮಗಳು ರೀ. ಅದಕ್ಕೆ ನಿಮ್ಗೆ ಈ ರೀತಿ ಅನುಭವ ಆಗ್ತಿರೋದು. ನಾಡಿಕೂಟ, ಗಣಕೂಟ, ರಾಶಿಕೂಟ ಎಲ್ಲವೂ ಬಹಳ ಉನ್ನತ ಮಟ್ಟದಲ್ಲಿ ಹೊಂದಾಣಿಕೆ ಆಗ್ತಾ ಇದೆ. ನನ್ನ ಮನಸ್ಸು, ಹೃದಯ ತುಂಬಿ ಬರ್ತಾ ಇದೆ ಶಾಂತ. ನಾಳೆ ಮದುವೆ ಆದ್ಮೇಲೆ ನೋಡೋರು ಹೊಟ್ಟೆ ಕಿಚ್ಚು ಪಟ್ಕೋಬೇಕು, ಅಷ್ಟು ಅನ್ಯೋನ್ಯವಾಗಿರ್ತಾರೆ ಈ ದಂಪತಿಗಳು. ಶಾಂತ, ಇಡೀ ಪ್ರಪಂಚದಲ್ಲಿ ನನ್ನ ಮಗ ಸೊಸೆಯಷ್ಟು ಸುಖಿಗಳು ಬೇರೆ ಯಾರೂ ಇರೋದಿಲ್ಲ ಗೊತ್ತಾ? ನಾನೊಂದು ಪ್ರದಕ್ಷಿಣೆ ಹಾಕೊಂಡು ಬರ್ತೀನಿ ರೀ. ಜಾತಕಗಳ ಹೊಂದಾಣಿಕೆ ಆಯ್ತು, ಮಗನ್ ಮದ್ವೆ ಮಾಡಿ ಸೊಸೆನ್ ಮನೆಗೆ ತುಂಬಿಸ್ಕೋತೀನಿ ಅಂತ ಹಿರಿ ಹಿಗ್ತಾ ಇದೆಯಾ ಪಂಡಿತ? ಇದಕ್ಕಿಂತ ಹೆಮ್ಮೆ ಪಡೋ ವಿಚಾರ ಬೇರೆ ಏನಿದೆ? ಹೆಚ್ಚು ಸಂಭ್ರಮಿಸಬೇಡ, ಭ್ರಮೆಯಿಂದ ಆಚೆ ಬಾ. ತಾಳೆ ಮಾಡಿರೋ ಜಾತಕಗಳೇನೋ ಸರಿಯಾಗಿದೆ, ಆದರೆ ನೀನು ಅನ್ಕೊಂಡಿರೋ ಹುಡುಗಿ ಜೊತೆ ಮದುವೆ ಅಸಾಧ್ಯ. ಭಗವಂತ ಈಗಾಗ್ಲೇ 1 ಗಂಟೆನ ಹಾಕ್ಬಿಟ್ಟಿದ್ದಾನೆ. ಅದನ್ನ ಮೀರಿ ಮತ್ತೊಂದು ಗಂಟೆನ ಹಾಕಕ್ಕೆ ನೀನು ಪ್ರಯತ್ನ ಪಡ್ತಾ ಇದೀಯಾ? ಅದು ನಡೆಯಲ್ಲ ಪಂಡಿತ, ನಡೆಯಲ್ಲ, ಸಾಧ್ಯವಿಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ನಾನು ನೋಡಿ ಹೊಂದಾಣಿಕೆ ಮಾಡಿರೋ ಜಾತಕಗಳು ಸರಿ ಇಲ್ಲ ಅಂತ ಹೇಳ್ತಿದ್ದೀರಾ? ಅವ್ರಿಗೆ ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀರಾ? ನೀನು ನಿರ್ಧರಿಸಿರೋ ಈ ಇಬ್ಬರ ಲಗ್ನ ನಡೆಯಲ್ಲ, ನಡೆಯಲ್ಲ. ಇದುವರೆಗೂ ನನ್ನ ಜ್ಯೋತಿಷ್ಯ ಸುಳ್ಳಾಗಿರೋ ಯಾವ ನಿದರ್ಶನನೂ ಇಲ್ಲ. ಅಂಥದ್ರಲ್ಲಿ
ನನ್ನ ಸ್ವಂತ ಮಗನ ಮದುವೆ ವಿಚಾರದಲ್ಲಿ ಸುಳ್ಳಾಗತ್ತಾ? ಆಕಾಶ ಭೂಮಿಗಳು ಒಂದಾದ್ರೂ ಈ ಮದುವೆ ನಡೆಯೋದು ಸಿದ್ಧ. ಭಗವಂತ ಹಾಕಿರೋ ಗಂಟಿಗಿಂತ ನಿನ್ನ ಜ್ಯೋತಿಷ್ಯದ ಪಾಂಡಿತ್ಯ ದೊಡ್ಡದ? ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಸಾಧ್ಯ, ಖಂಡಿತವಾಗ್ಲೂ ಸಾಧ್ಯ. ನಾನು ಜ್ಯೋತಿಷ್ಯ ನೋಡಿ ಇಟ್ಟಿರೋ ಮುಹೂರ್ತದಲ್ಲಿ ಈ ಜೋಡಿಗಳ ಮದುವೆ ಮಾಡ್ತೀನಿ. ಅದರ ಮೊದಲ ಲಗ್ನ ಪತ್ರಿಕೆಯನ್ನ ನಿಮಗೆ ತಂದು ಕೊಡ್ತೀನಿ. ಆಗ ಕೊಡದೆ ಹೋದ್ರೆ ನನ್ನ ಹೆಸರು ವಿನಾಯಕ ಪಂಡಿತಾನೇ ಅಲ್ಲ. ನಿನ್ನ ನಿರ್ಧಾರನೋ ಆ ವಿಧಿಯ ನಿರ್ಧಾರನೋ ಕಾಲ ನಿರ್ಧರಿಸಿರುತ್ತೆ. ಏನು ಮಾಡೋದೀಗ? ಸುಮ್ಮನೆ ಹೀಗೆ ಕಾಲ ಹಾಕೋದ್ರ ಬದಲು ಆಗೋ ಕೆಲಸದ ಕಡೆ ಗಮನ ಕೊಡೋಣ. ಏನು ಮಾಡೋದು? ಹಾಂ, ನಮ್ಮಮ್ಮ 4 ದಿನ ಹೋಟೆಲ್ ರಜಾ ಸಿಕ್ಕಿದ್ರೆ ಸಾಕು, ಅದೇ ನೆಪ ಮಾಡ್ಕೊಂಡು ಪಾತ್ರೆಗಳನ್ನೆಲ್ಲ ಎಲ್ಲಂದ್ರೆ ಅಲ್ಲಿ ಇಟ್ಬಿಡ್ತಾರಪ್ಪ. ತವ ಎಲ್ಲಿಟ್ಟಿದ್ದಾರೆ? ಅಮ್ಮ, ಚೀಳು. ಯಾರಿಗೋ ಏನೋ ಸಮಸ್ಯೆ ಆದಂಗೆ ಅನ್ನಿಸ್ತಾ ಇದೆಯಲ್ಲ. ಅದು ತೀರಾ ಹತ್ರದವ್ರಿಗೆ ಏನೋ ಸಮಸ್ಯೆ ಆದಂಗೆ ಅನ್ನಿಸ್ತಾ ಇದೆ. ಏನಾಯ್ತು ಇವನ್ಗೆ? ಯಾಕೆ ಹೀಗೆ ನಿದ್ದೆ ಮಾಡದೆ ಏನೋ ಕಳ್ಕೊಂಡಿರೋರ್ ತರ ಚಡಪಡಿಸ್ತಾ ಇದ್ದಾನಲ್ಲ? ಅಥವಾ ನಿದ್ದೆ ಬರ್ದೆ ಚಡ್ಪಡಿಸ್ತಾ ಇದ್ದಾನ? ನಿದ್ದೆ ಬಂದ್ರೆ ಅವನೇ ತಾನಾಗಿ ಮಲ್ಕೋತಾನೆ. ಇರ್ಲಿ.
ವೈಭವ್, ವೈಭವ್, ಏ ವೈಭವ್, ಯಾಕಣ್ಣ, ಏನಾಯ್ತು? ವೈಭವ್ ಎಲ್ಲಿ ಮನೇಲೆಲ್ಲೂ ಕಾಣ್ತಾ ಇಲ್ಲ? ಗೊತ್ತಿಲ್ಲ ಅಣ್ಣ. ಶಾಂತ, ಇಲ್ಲ ರೀ, ನನಗೂ ಏನೂ ಹೇಳಿಲ್ಲ. ಅವ್ನು ಯಾವತ್ತಾದ್ರೂ ನನಗೆ ಹೇಳಿ ಹೋಗ್ತಾನ ಅಪ್ಪ. ಹೇಳ್ದೆ ಕೇಳ್ದೆ ಮತ್ ಎಲ್ಲಿ ಹಾಳಾಕ್ ಹೋದ. ನಾನು ಆಗ್ಲೇ ಅವ್ನ ರೂಮ್ಗೆ ಹೋದಾಗ ಆಕಾಶನೇ ತಲೆ ಮೇಲೆ ಬಿದ್ದು ಅಂತಾರ ಬಾಲ ಸುಟ್ಟು ಬೆಕ್ ತರ ಈಗಿಂದ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದ. ಈಗ ಎಲ್ಲಿ ಹೋದ? ಏಯ್, ಈ ಹೊತ್ತಲ್ಲಿ ನೀ ಎಲ್ಲಿಗೆ ಹೋಗ್ತಾ ಇದೀಯ ಹೊರಗಡೆ? ಅದು ಆಚೆ ಒಂದು ಬೈಕ್ ಇದೆಯಾ ಇಲ್ವೋ ಅಂತ ನೋಡಕಪ್ಪ. ನೋಡ್ಕೊಂಬ ಹೋಗು. ಶಾಂತ, ರಾಯರ ಕುದುರೆ ಕತ್ತೆ ಆಗಿದ ಕತೆ ಕೇಳಿದ್ಯಲ್ಲ. ನೀವುಗಳು ಕೊಟ್ಟು ಸಲಹೆ, ನೀವು ಮಾಡಿರೋ ಮುದ್ದು ಇವತ್ತು ಅವನನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಸಿದೆ. ಒಂದೇ ತಾನೇ ಇಡೀ ರಾತ್ರಿ ಮನೆಗೆ ಬರ್ದೆ ಅದೇನೋ ಹಾಸ್ ಬಿಡ್ತಾರೆ ಅದು ಇದು ಅಂತ ಕತೆ ಕಟ್ಟ. ನಾವು ಮುಟ್ಟಾಳ್ರ ತರ ಅವ್ನು ಹೇಳಿದ್ದನ್ನೆಲ್ಲ ಕೇಳಿದ್ವಲ್ಲ. ಅವತ್ತೇ ಅವನು ಸರಿಯಾಗಿ ಬಿಗಿ ಮಾಡಬೇಕಾಗಿತ್ತು, ಬಲಿ ಆಗ್ಬೇಕಾಗಿತ್ತು. ಅಪ್ಪ ಅಪ್ಪ ಬೈಕ್ ಇಲ್ಲ ಅಪ್ಪ, ಅವ್ನು ಖಂಡಿತವಾಗ್ಲೂ ಎಲ್ಗೋ ಹೋಗಿದ್ದಾನೆ. ಕೇಳಿಸ್ಕೊಂಡ್ಯಾ ಶಾಂತ? ಕೇಳಿಸ್ಕೊಂಡ್ಯಾ ನಿನ್ನ ಮಗಳು ಹೇಳಿದ್ದನ್ನ? ಅಣ್ಣ, ವೈಭವ್ ಬಂದ. ನಿಂತ್ಕೋ. ಅಪ್ಪ, ಎಲ್ಲಿಗೆ ಹೋಗಿದ್ದೆ ಈ ಹೊತ್ತಿನಲ್ಲಿ? ಅದು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಎಲ್ರು? ನಿದ್ರೆ ಬರ್ತಾ ಇರ್ಲಿಲ್ಲ, ಅದಕ್ಕೆ ಸ್ವಲ್ಪ ಅಡ್ಡಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಏನ ನಿದ್ದೆ ಬರ್ತಿರ್ಲಿಲ್ಲ ಅಂತ ಅಡ್ಡಾಡಕ್ ಹೋಗಿದ್ಯಾ? ಅದು ಮೋಟರ್ ಬೈಕಲ್ಲಿ? ಅದು ನಾಳೆಯಿಂದ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಿದೆಯಂತಪ್ಪ, ಅದಕ್ಕೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ದೆ. ಯಾರಿಗಾದ್ರೂ ಹೇಳ್ಬಿಟ್ಟು ಹೋಗೋದಲ್ವೇನಪ್ಪ? ಇಲ್ಲಮ್ಮ, ಎಲ್ರೂ ಮಲ್ಕೊಂಡಿದ್ರಲ್ಲ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನೇ ಡೋರ್ ಲಾಕ್ ಮಾಡ್ಕೊಂಡು ಹೋಗಿದ್ದೆ. ಇನ್ಮೇಲೆ ಹೀಗೆ ಮಾಡ್ಬೇಡಪ್ಪ. ಹಾಗೇನಾದ್ರೂ ಇದ್ರೆ ನನ್ನ ಎಪ್ಸು, ತೊಂದರೆ ಇಲ್ಲ. ಸರಿ ಅತ್ತೆ. ಸುಮ್ಮನೆ ಎಲ್ರಿಗೂ ಟೆನ್ಷನ್ ಕೊಡ್ತೀಯಲ್ಲೋ. ಸಾರಿ ಅಮ್ಮ, ಇನ್ನೊಂದ್ಸಲಿ ಈಗ ಆಗಲ್ಲ. ಸರಿ ಸರಿ, ಮಲ್ಕೋ ಹೋಗು. ಸುಕನ್ಯಾ, ಹ್ಮ್